ಹಲೋ, ಏನು ನಿಮ್ಮ ಕಾಸ್ಟ್ಯೂಮು? ಸೂಪರ್. ಚೆನ್ನಾಗಿದ್ದೀರಾ? ಆಟ ಆಡಿದ್ರಿದ್ದಾನೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ನಾವು ಉಡುಪಿ ಮತ್ತು ಗೋಕರ್ಣಗೆ ಹೊರಟಿದ್ವಿ. ನೈಟು 11 ಗಂಟೆಗೆ ನಾವು ಮನೆಯಿಂದ ಹೊರಟಿದ್ದು. ಬೆಳಗ್ಗೆ ಹತ್ತತ್ರ ಒಂದು 6:15ಗೆ ಕರೆಕ್ಟಾಗಿ ಉಡುಪಿ ರೀಚ್ ಆದ್ವಿ ನಾವು. ನೈಟೆಲ್ಲ ಇವರೊಬ್ಬರೇ ಡ್ರೈವಿಂಗ್ ಮಾಡಿದ್ರಿಂದ ಅವರು ಮಲಗಿರಲಿಲ್ಲ, ನಾವು ಮಲ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಫಸ್ಟು ರೂಮ್ ಮಾಡಿಕೊಂಡು ಒಂದು 3 ಅವರ್ ನಿದ್ದೆ ಮಾಡಿ ಆಮೇಲೆ ನಾವು ತಿಂಡಿ ಇಲ್ಲಾಂದರೆ ಬೀಚು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗೆ ಮಲಗಿದ್ದು ಇವಾಗೆಲ್ಲರೂ ತಿಂಡಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ತಿಂಡಿ ಮುಗಿಸಿ ಅದಾದಮೇಲಿಂದ ನಾವು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಹೋಟೆಲಿಂದ ಬೀಚು ಜಸ್ಟ್ 1 ಕಿಲೋಮೀಟರ್. ಇನ್ನು ನನ್ನ ತಿಂಡಿ ಬಂದಿಲ್ಲ, ಕಾಯ್ತಾ ಇದ್ದೀನಿ. ನಮ್ಮದೆಲ್ಲ 3 ಮಸಾಲೆ ದೋಸೆ. ಇವ್ರು ನಮಸ್ಕಾರ, ಚೆನ್ನಾಗಿದ್ದೀರಾ? ಜಸ್ಟ್ ರೀಚ್ ಮಲ್ಪೆ ಬೀಚು. ಓಕೆ, ಸೊ ಅತ್ತೆ ಸೊಸೆ ಮಾವ ಎಲ್ಲರೂ ಆರಾಮ್ಸೆ ನೆರಳಲ್ಲಿ ಛತ್ರಿ ಹಿಡ್ಕೊಂಡು ಬರ್ತಾವ್ರೆ. ನನ್ನನ್ನು ಮುಂದೆ ಬಿಟ್ಬಿಟ್ಟವ್ರೆ. ಸೊ ಇದೊಂಥರ ಮಜಾ ಇದೆ. ಬಿಸಿಲಿದೆ ಸಿಕ್ಕಾಪಟ್ಟೆ, ಬಟ್ ಓಕೆ, ಈ ಥರ ಬಿಸಿಲಲ್ಲಿ ಹೋಗಿ ಆಟ ಆಡ್ಬಿಡ್ಬೋದು ಸ್ವಲ್ಪ. ಈಗ ನಮ್ಮ ಅಮ್ಮಂಗೆ ಚೂಡಿದಾರ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಫ್ರೆಂಡು ನೋಡಿ, ನನ್ನ ಫ್ರೆಂಡು ಚೆನ್ನಾಗತ್ತೆ. ಚೆನ್ನಾಯ್ತಲ್ವಾ? ಆಯ್ತಾ? ಏನು 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 ಹೇಳು? ಹಲೋ, ಏನು ನಿಮ್ಮ ಕಾಸ್ಟ್ಯೂಮು? ನೈಸ್. ಥ್ಯಾಂಕ್ ಯು. ನಾನು ಇಂಟ್ರೆಸ್ಟ್ ತೆಗಿ ಅಂತ ನೀನು ನನ್ನ ಡ್ರೆಸ್ ತೆಗಿತಾ ಇದೆಯಾ? ಹೇಗಿದ್ದಾರೆ? ಸೂಪರ್. ಅಮ್ಮ ರೆಡಿ ಆಗ್ತಾ ಇದೆ, ಬಟ್ಟೆ ಹಾಕೋತಾ ಇದ್ದಾರೆ. ಅವ್ರಿಗೆ ಫಸ್ಟ್ ತಗೊಂಡಿದ್ದು ಟೈಟ್ ಆಗೋದು, ಅದಕ್ಕೆ ಇನ್ನೊಂದು ಛೇ, ಕೊನೆಗೂ ಅಮ್ಮನ ಡ್ರೆಸ್ ಆಯಿತು. 2-3 ಆದಮೇಲೆ ಫೈನಲ್ ಆಯಿತು. ಎಷ್ಟು ಬಿಸಿಲಿದ್ರು ಚೆನ್ನಾಗಿ ಆಟ ಆಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ. ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಸಕ್ಕತ್ತಾಗಿರುತ್ತೆ. ಚೆನ್ನಾಗಿದೆ. ಬೀಚಲ್ಲಿ ಆರಾಮ್ಸೆ ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ದಾರೆ. ಮಜಾ ಇದೆ ಅಲ್ಲ? ಸಾಕಾಯ್ತು. ಸೂಪರು ಸೂಪರು. ಆ ಗ್ಯಾಪಲ್ಲಿ ಅತ್ತೆ ಸೊಸೆ ಆಟ ಆಡ್ತಾ ಇದ್ದಾರೆ. ಹಬ್ಬ ಹತ್ತತ್ರ ಒಂದು 2 ಅವರ್ ಬೀಚಲ್ಲಿ ಆಟ ಆಡಿ ಈಗ ಹೋಗಿ ಸ್ನಾನ ಮಾಡಬೇಕು. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಆದರೆ ಇವತ್ತು ತುಂಬ ಟೈಮ್ ಇತ್ತು. ಎಷ್ಟು ಬಿಸಿಲಂದರೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ನನಗೆ. ಬೀಚಲ್ಲಿ ಆಟ ಆಡೋದ್ಮೇಲೆ ಫಸ್ಟು ಒಂದು ಎಳ್ನೀರು ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಕುಡಿತಾ ಇದ್ದೀನಿ. ಅಮ್ಮು ಬೇಲ್ಪುರಿ. ಒಂದು ಚಟ್ನಿ ಕೊಡ್ತೀವಿ. ಬೀಚಲ್ಲಿ ಆಟ ಆಡೋಕ್ಕೆ ಆದರೆ ಬರೋಲ್ಲ ಅಂತ ನಾವು ಅಮ್ಮ ಆಟ ಆಡಿದ್ರು ಚೆನ್ನಾಗಿ. ಏನಮ್ಮ ಆಟ ಆಡಿದ್ರಿ ತಾನೆ? ಇವ್ರು ಬೇಲ್ಪುರಿ ತಿನ್ನೋಷ್ಟರಲ್ಲಿ ನಾನೊಂದು ಚಿಕ್ಕ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೆ. ಸುಮ್ಮನೆ ಇಲ್ಲಿ ಬಂದಿರೋ ನೆನಪಿಗೆ ಏನಾದ್ರು ತೊಗೊಳ್ಳೋಣ ಅಂತ ನಾನು 2 ಬ್ರೇಸ್ಲೆಟ್ ಬರುತ್ತಲ್ಲ ಹ್ಯಾಂಡ್ಸಿಗೆ, ಅದನ್ನು ತೊಗೊಂಡೆ ಅಷ್ಟೇ. ಬೀಚಲ್ಲೆಲ್ಲ ಆಟ ಆಡಿ ಮುಗಿಸ್ಕೊಂಡು ಇವಾಗ ನಾವಿದ್ದಿದ್ದು ರೂಮಿಗೆ ಬಂದಿದ್ದೀವಿ. ಇವಾಗ ಸ್ನಾನ ಮಾಡಿ ಆಮೇಲೆ ಮತ್ತೆ ಊಟ ಮಾಡಬೇಕು. ಊಟ ಆದಮೇಲೆ ಪಾಪ ಇವರಿಗೆ ನೈಟು ಡ್ರೈವ್ ಮಾಡಿದ್ರಿಂದ ನಿದ್ದೆ ಸರಿಯಾಗಿ ಆಗಿಲ್ಲ. 1 ಅವರ್ ನಿದ್ದೆ ಮಾಡಿ ಅದಾದಮೇಲೆ ಗೋಕರ್ಣಗೆ ಹೋಗಬೇಕು. ಮೇ ಬಿ ನಾವೊಂದು ರಾತ್ರಿ 10 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತೀವಿ ಅನಿಸುತ್ತೆ.
ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವೀಗ ಹೊರಟಾಯಿತು. ಆನ್ ದ ವೇ ಬರ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ ನೋಡಿದ್ವಿ. ಯಾವುದೋ ಒಂದು ಒಳ್ಳೆ ಬಾಳೆ ಎಲೆ ಊಟ ಸಿಕ್ತು, ಬಟ್ ಆದರೆ ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗೋಗಿತ್ತು. ಅನ್ನ ಸಾಂಬಾರು ಅಷ್ಟೇ ಇದ್ದಿದ್ದು. ಒಳ್ಳೆ ಬಾಳೆ ಎಲೆ ಊಟ ಮುಗಿಸ್ಕೊಂಡು ಇವಾಗ ಎಲ್ಲರೂ ಎಲ್ಲಿ ಹೋಗ್ತಾ ಇದೀವಿ ನೆಕ್ಸ್ಟ್ ಹೇಳು? ಮುರುಡೇಶ್ವರ. ಅಮ್ಮನೇ ಹೇಳ್ತಾ ಇತ್ತು ಮುರುಡೇಶ್ವರಗೆ ಹೋಗ್ತಾ ಇದ್ದೀವಿ. ಅಂದರೆ ಆನ್ ದ ವೇ ಮುರುಡೇಶ್ವರ ಸಿಕ್ಕುತ್ತಲ್ಲ, ಅದಕ್ಕೆ ಅಲ್ಲೂ ಹೋಗ್ಬಿಟ್ಟು ನನಗೆ ಕೈ ಮುಕ್ಕೊಂಡು ಅದಾದಮೇಲೆ ನೆಕ್ಸ್ಟು ಗೋಕರ್ಣ ಆದಮೇಲೆ ಇನ್ನೆಲ್ಲೂ ಇಲ್ಲ, ಸ್ಟ್ರೈಟ್ ಮನೆ. ಆನ್ ದ ವೇ ಹೋಗೋವಾಗ ನಮಗೆ ಇನ್ನೊಂದು ಬೀಚ್ ಸಿಕ್ತು. ಆ್ಯಕ್ಚುಲಿ ಇದು ಕುಂದಾಪುರ ಹತ್ರ ಇರೋದು, ಬಟ್ ನನಗೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಯಾರಿಗಾದರೂ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ವ್ಯೂ ಮಾತ್ರ ತುಂಬಾ ಸಖತ್ತಾಗಿತ್ತು. ಈ ಕಲ್ಲೆಲ್ಲ ಇರೋದ್ರಿಂದ ಇದೊಂದೇ ಸೈಡಲ್ಲ, ಫುಲ್ಲು ಉದ್ದಕ್ಕೂ ಸ್ವಲ್ಪ ಗ್ಯಾಪ್ ಕೊಟ್ಟು ಇದೇ ಥರ ಕಲ್ಲುಗಳೆಲ್ಲ ಇದೆ, ಅಲ್ಲಿ ನಿಂತ್ಕೊಂಡು ಬೇಕಾದರೆ ವ್ಯೂ ನೋಡ್ಬೋದು. ಬಟ್ ನೀರು ಮಾತ್ರ ತುಂಬಾ ಫೋರ್ಸ್ ಆಗಿತ್ತು. ಅಂದರೆ ಇವಾಗ ನಾನು ಅಲ್ಲೇನು ಉಡುಪಿಯಲ್ಲಿ ಆಟ ಆಡಿದ್ವಿ, ಅಲ್ಲಿ ಅಟ್ಲೀಸ್ಟ್ ಓಕೆ ಅನ್ನಿಸ್ತಾ ಇತ್ತು. ಬಟ್ ಇಲ್ಲಿ ತುಂಬಾ ವೇವ್ಸ್ ಜಾಸ್ತಿ ಇತ್ತು, ನೋಡಿದ್ರೇ ಒಂಥರ ಭಯ ಅನ್ನಿಸ್ತಾ ಇತ್ತು. ನಾವೊಂಚೂರು ಇಲ್ಲಿವರೆಗೂ ಹೋಗೋಣ ಅಂತ ಕೆಳಗಡೆ ಇಳಿದಿದ್ದೀವಿ ಅಷ್ಟೇ. ಮತ್ತೆ ಹೋಗಬೇಡಿ ಇಷ್ಟೆಲ್ಲ ಇಲ್ಲೇ ನಿಂತ್ಕೊಳ್ಳಿ ಅಂತ ಇದ್ರು. ನನಗೇ ಹೋಗೋಕ್ಕೆ ಭಯ ಆಗ್ತಿತ್ತು, ಹೋಗಲಿಲ್ಲ. ನಾವೀಗ ಮುರುಡೇಶ್ವರ ರೀಚ್ ಆದ್ವಿ. ಮುರುಡೇಶ್ವರ ರೀಚ್ ಆಗ್ತಿದ್ದಂಗೆ ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ಲೈಟಿಂಗ್ಸು. ಅದು ಕ್ಯಾಮ್ರಾಗಿಂತನೂ ನೀವು ಡೈರೆಕ್ಟಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಲೈಟಿಂಗ್ಸ್ ಬರುತ್ತೆ ನೋಡಿ, ಈ ಲೈಟಿಂಗ್ಸ್ ಇನ್ನೂ ಸಖತ್ತಾಗಿತ್ತು ನೋಡೋಕ್ಕೆ. ಒಂಥರ ಖುಷಿನೂ ಆಯಿತು ಇದನ್ನು ನೋಡಿದಾಗ. ನೋಡಿ ಎಷ್ಟು ಸಖತ್ತಾಗಿದೆ. ಮುರುಡೇಶ್ವರಕ್ಕೆ ಬಂದಮೇಲೆ ಒಂದು ಬೇಜಾರು ಏನಾಯಿತು ಅಂದರೆ, ಸ್ವಲ್ಪ ಬೇಗ ಬಂದಿದ್ದಿದ್ರೆ ಈ ಸೀ ವಾಕಲ್ಲಿ ಹೋಗ್ಬೋದಾಗಿತ್ತಲ್ಲ, ಮಿಸ್ ಮಾಡ್ಕೊಂಡ್ವಿ ಅನ್ನೋದೊಂದು ಬೇಜಾರಾಯಿತು. ಲಾಸ್ಟ್ ಟೈಮು ನಾವು ಮಲ್ಪೆ ಬೀಚಲ್ಲಿ ಸೀ ವಾಕ್ ಇತ್ತು, ಬಟ್ ಈ ಸಲ ಅಲ್ಲಿ ಇರಲಿಲ್ಲ, ತೆಗೆದುಬಿಟ್ಟಿದ್ರು. ಬಟ್ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಆ ಸೀ ವಾಕು. ಬಟ್ ಅಲ್ಲಿ ಯಾಕೆ ತೆಗೆದ್ರು ಅಂತ ಗೊತ್ತಿಲ್ಲ. ಇಲ್ಲಿತ್ತು, ಬಟ್ ಆದರೆ ನಾವು ಬರೋ ಅಷ್ಟರಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಟ್ ಇದ್ದಿದ್ರೆ ನಿಜವಾಗ್ಲೂ ನಾವು ಆಟ ಆಡ್ತಿದ್ವಿ. ಇವಾಗ ಇವರೆಲ್ಲರೂ ಏನಾದರೂ ತಿನ್ನಬೇಕು ಅಂತ ಸ್ವಲ್ಪ ಚಾಟ್ಸ್ ತಿಂತಾ ಇದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೇನೇ ಇದ್ದರೂ ಸ್ಟ್ರೈಟ್ ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಇನ್ನು ಗೋಕರ್ಣಗೆ ಹೋಗೋದೇನೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.